ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಹಲ್ಲಿಗಳು, ಜಿರ್ಲೆಗಳು, ಸೊಳ್ಳೆಗಳು ನೀವು ನೋಡ್ತೀನಿ ಅಂದ್ರೂ ಸಿಗೋದಿಲ್ಲ. ಅದಲ್ಲದೆ ಅಕ್ಕಪಕ್ಕದ ಮನೇಲಿ ಕೂಡ ಜಿರ್ಲೆಗಳಿರೋದಿಲ್ಲ. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಇವತ್ತಿನ ಮನೆಮದ್ದು. ಹೌದು ಫ್ರೆಂಡ್ಸ್, ಇಲ್ಲಿ ನಾನು ಪ್ಯಾರಾಸಿಟಮಲ್ ಮಾತ್ರೆ ತಗೊಂಡಿದ್ದೀನಿ ನೋಡಿ. ಈ ರೀತಿಯ ಪ್ಯಾರಾಸಿಟಮಲ್ ಮಾತ್ರೆ ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಅದನ್ನು ತಗೊಂಡು ಬನ್ನಿ. ನಾನಿಲ್ಲಿ 4 ಪ್ಯಾರಾಸಿಟಮಲ್ ಮಾತ್ರೆ ತಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು 9 ರಿಂದ 10 ಕರಿಮೆಣಸಿನ ಕಾಳು ಅಥವಾ ಪೆಪ್ಪರನ್ನು ತಗೊಂಡಿದ್ದೀನಿ ನೋಡಿ. ಕರಿಮೆಣಸಿನ ಕಾಳು ಕೂಡ ಹಲ್ಲಿಗಳನ್ನು, ಜಿರ್ಲೆಗಳನ್ನು ಓಡಿಸ್ಲಿಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಇದಕ್ಕೆ 2 ಏಲಕ್ಕಿ ತಗೊಂಡಿದ್ದೀನಿ. ಈ ಏಲಕ್ಕಿ ಸ್ಮೆಲ್ ಜಿರ್ಲೆಗಳಿಗೆ, ಹಲ್ಲಿಗಳಿಗೆ ಆಗೋದೇ ಇಲ್ಲ. ಹಾಗಾಗಿ 2 ಏಲಕ್ಕಿನ ತಗೊಂಡಿದ್ದೀನಿ. ಏಲಕ್ಕಿನ ನಾವು ಸ್ವಲ್ಪ ಬಿಡಿಸಿ ಏಲಕ್ಕಿ ಕಾಳನ್ನು ಹಾಕ್ಕೊಳ್ಬೇಕು. ಇವಾಗ ಈ 3 ಪದಾರ್ಥಗಳನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ನೈಸಾಗಿ ಪೌಡ್ರ್ ಆಗಬೇಕು. ನನಗಂತೂ ಹಲ್ಲಿಗಳನ್ನು, ಜಿರ್ಲೆಗಳನ್ನು ಕಂಡ್ರೆ ದ್ವೇಷ ಏನೂ ಇಲ್ಲ. ಆದರೆ ಒಂದೊಂದು ಸಲ ಎಲ್ಲಿ ಅಡುಗೆ ಪಾತ್ರೆ ಒಳಗೆ ಬಿದ್ದುಬಿಡುತ್ತೋ, ಇಲ್ಲ ಅಡುಗೆ ಕಟ್ಟೆಯೆಲ್ಲ ಗಲೀಜು ಮಾಡಿರುತ್ತೆ. ಇದರಿಂದ ಫ್ರೀಯಾಗಿ ಮಕ್ಕಳಿಗೆ, ದೊಡ್ಡವ್ರಿಗೆ ಕೆಟ್ಟ ಕೆಟ್ಟ ಕಾಯಿಲೆಗಳು ಬಂದೇ ಬರುತ್ತೆ. ಹಾಗಾಗಿ ಮನೆಯಿಂದ ಓಡಿಸ್ಲಿಕ್ಕೆ ನಾನಿಲ್ಲಿ ಮನೆ ಮದ್ದನ್ನು ಮಾಡ್ತಾ ಇದ್ದೀನಿ. ಈ ಸ್ಮೆಲ್ ನೋಡಿದ್ರೆ ಸಾಕು, ಹಲ್ಲಿಗಳು, ಜಿರ್ಲೆಗಳು ಎಲ್ಲೂ ಇರೋದಿಲ್ಲ. ನಾನು ಇದನ್ನು 4-5 ವರ್ಷದಿಂದ ಈ ಮನೆ ಮದ್ದನ್ನೇ ಫಾಲೋ ಮಾಡ್ತೀನಿ. ನಮ್ಮ ಮನೇಲಂತೂ ಒಂದು ಜಿರ್ಲೆ ಇಲ್ಲ, ಒಂದು ಹಲ್ಲಿ ಇಲ್ಲ, ಸೊಳ್ಳೆಗಳು ಕೂಡ ಒಳಗೆ ಬರೋದೇ ಇಲ್ಲ. ಅಷ್ಟು ಚೆನ್ನಾಗಿ ಈ ಮನೆ ಮದ್ದು ಕೆಲಸ ಮಾಡುತ್ತೆ. ತುಂಬಾ ಜನರ ಮನೇಲಿ ಈ ಜಿರ್ಲೆಗಳ ಕಾಟವನ್ನು ತಡ್ಕೊಳಕ್ಕೆ ಆಗೋದಿಲ್ಲ. ಏನು ಮಾಡಿದ್ರು ಮತ್ತೆ ಮತ್ತೆ ಜಿರ್ಲೆಗಳು ಬರ್ತಾನೆ ಇರುತ್ತೆ, ಮರಿ ಹಾಕ್ತಾನೆ ಇರುತ್ತೆ, ಮೊಟ್ಟೆ ಹಾಕ್ತಾನೆ ಇರುತ್ತೆ. ಚಿಕ್ಕ ಚಿಕ್ಕ ಜಿರ್ಲೆ ಮರಿಗಳು, ಚಿಕ್ಕ ಚಿಕ್ಕ ಹಲ್ಲಿಗಳು ಯಾವ ಮೂಲೆಯಲ್ಲಿ ನೋಡಿದ್ರು ಕಾಣಿಸ್ತಾ ಇರುತ್ತೆ. ಇವತ್ತಿನ ಮನೆಮದ್ದು ಮಾಡಿದ್ರೆ ಒಂದೊಂದು ಜಿರ್ಲೆಗಳು, ಹಲ್ಲಿಗಳು ನಿಮ್ಮ ಮನೇಲಿ ನೋಡಲಿಕ್ಕೂ ಕೂಡ ಸಿಗೋದಿಲ್ಲ. ಈ ರೀತಿ ನೀವು ಈ 3 ಪದಾರ್ಥಗಳನ್ನು ನೈಸಾಗಿ ಪೌಡ್ರ್ ತಯಾರಿ ಮಾಡ್ಕೊಳ್ಳಿ. ಇದನ್ನು ನಾವಿವಾಗ 1 ಗ್ಲಾಸ್ ನೀರನ್ನು ಒಂದು ಚಿಕ್ಕ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ತಣ್ಣೀರಾದರೆ ಸಾಕಾಗತ್ತೆ. ಇದಕ್ಕೇನು ಬಿಸಿನೀರು ಬೇಕು ಅಂತ ಏನಿಲ್ಲ. ನಾರ್ಮಲ್ ವಾಟರ್ನೇ ತಗೊಳ್ಳಿ. ಈ ಪೌಡ್ರನ್ನು ನಾವು ಈ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಲವೊಮ್ಮೆ ಹಲ್ಲಿಗಳು, ಜಿರ್ಲೆಗಳು ಹಗಲೊತ್ತು ಕಾಣಿಸೋದೇ ಇಲ್ಲ. ರಾತ್ರಿ ನೀವು ಊಟ ಎಲ್ಲ ಆದಮೇಲೆ ಮಲಗಿದಾಗ ಮಧ್ಯರಾತ್ರಿಯಲ್ಲಿ ಬಂದು ನೋಡಿ, ಜಿರ್ಲೆಗಳು ಅಡುಗೆ ಕಟ್ಟೆ ಮೇಲೆಲ್ಲ ಓಡಾಡ್ತಾರೆ. ಹಲ್ಲಿಗಳಂತೂ ದೇವ್ರ ಮನೆಯಲ್ಲಿ ಮತ್ತು ನೀವು ಹಣ್ಣುಗಳನ್ನೆಲ್ಲ ಇಟ್ಟಿದ್ರೆ ಅದ್ರ ಮೇಲೆಲ್ಲ ಓಡಾಡ್ತಿರುತ್ತೆ. ಯಾವುದೇ ಆಹಾರ ಪದಾರ್ಥ ಇದ್ರೂ ಕೂಡ ಅದ್ರ ಮೇಲೆ ಓಡಾಡ್ತಿರುತ್ತೆ. ಬಟ್ಟೆ ಒಣಗಿಸಿದ್ರೆ ಬಟ್ಟೆ ಮೇಲೆಲ್ಲ ಓಡಾಡ್ತಿರುತ್ತೆ. ನಿಜವಾಗ್ಲೂ ನಮ್ಮ ಹೆಲ್ತಿಗೆ ಕೆಲವೊಮ್ಮೆ ಇನ್ಫೆಕ್ಷನ್ ಆಗೋದು, ಕೆಲವೊಂದು ಕಾಯಿಲೆಗಳು ಈ ಹಲ್ಲಿಗಳು, ಜಿರ್ಲೆಗಳಿಂದನೇ ಬರುತ್ತೆ. ಈ ಪೌಡರ್ನ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವು ಇದಕ್ಕೆ ಡಿಶ್ ವಾಶ್ ಲಿಕ್ವಿಡನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಲಿಕ್ವಿಡನ್ನು ಸೇರಿಸ್ತಾ ಇದ್ದೀನಿ ನೋಡಿ. ಪಾತ್ರೆ ತೊಳೆಯುವಂಥ ಲಿಕ್ವಿಡ್ ಬರುತ್ತಲ್ಲ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸ್ಮೆಲ್ ಕೂಡ ಹಲ್ಲಿಗಳಿಗೆ, ಜಿರ್ಲೆಗಳಿಗೆ ಆಗೋದಿಲ್ಲ. ನೆಕ್ಸ್ಟ್ ಈ ಲಿಕ್ವಿಡನ್ನು ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ನಾವು ಸೋಸ್ಕೊಳ್ಳೋದ್ರಿಂದ ಯಾವುದಾದ್ರೂ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಳ್ಲಿಕ್ಕೆ ನಮಗೆ ಈಸಿ ಆಗುತ್ತೆ. ಈ ಲಿಕ್ವಿಡನ್ನು ತಯಾರಿ ಮಾಡ್ಕೊಳ್ಳೋದಂತೂ ತುಂಬಾ ಈಸಿ. ಅಷ್ಟೇ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ. ಸೂಪರ್ ಆಗಿರುವಂತಹ ಜಿರ್ಲೆಗಳನ್ನು, ಹಲ್ಲಿಗಳನ್ನು, ಸೊಳ್ಳೆಗಳನ್ನು ಕೂಡ ಓಡಿಸುತ್ತೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಲಿಕ್ವಿಡ್. ಇವಾಗ ನಾವು ಇದನ್ನು ಒಂದು ಸ್ಪ್ರೇ ಬಾಟಲಿಗೆ ಫಿಲ್ ಮಾಡ್ಕೊಳ್ಳೋಣ ನೋಡಿ. ಒಂದು ವೇಳೆ ನಿಮ್ಮಲ್ಲಿ ಸ್ಪ್ರೇ ಬಾಟಲ್ ಇಲ್ಲ ಅಂತ ಅಂದರೆ ಈ ನೀರು ಕುಡಿತೀರಲ್ಲ, ವಾಟರ್ ಬಾಟಲ್, ಅದರಲ್ಲೂ ನೀವು ಫಿಲ್ ಮಾಡಿಕೊಂಡು ಮುಚ್ಚಳದಲ್ಲಿ ಹೋಲ್ ಮಾಡ್ಕೊಳ್ಬೋದು ನೋಡಿ. ಈ ರೀತಿ ನೀವು ಸ್ಪ್ರೇ ಮಾಡಲಿಕ್ಕೆ ಈಸಿ ಆಗುತ್ತೆ. ಇವಾಗ ಈ ಪವರ್ಫುಲ್ ಆದಂಥ, ನ್ಯಾಚುರಲ್ ಆಗಿ ನಾವು ಮನೇಲಿ ತಯಾರಿ ಮಾಡಿದಂಥ ಲಿಕ್ವಿಡನ್ನು ಫಸ್ಟು ನಾವು ಎಲ್ಲಿ ಹಾಕಬೇಕು ಅಂದರೆ, ಈ ರೀತಿ ಪಾತ್ರೆ ತೊಳಿತೀವಲ್ಲ ಆ ಸಿಂಕ್ ಒಳಗಡೆ ಹಾಕಬೇಕು. ಇಲ್ಲಿ ಪೈಪ್ ಹೋಗಿರುತ್ತಲ್ಲ, ಅಲ್ಲೆಲ್ಲ ಜಿರ್ಲೆಗಳು, ಜಿರ್ಲೆ ಮರಿಗಳು ಜಾಸ್ತಿ ಇರುತ್ತೆ. ನೀವು ಅಲ್ಲಿ ಸ್ಪ್ರೇ ಮಾಡಿದಾಗ ಮರಿಗಳೆಲ್ಲ ಸತ್ತು ಹೋಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ಓಡಿ ಹೋಗೋದಂತೂ 100% ಗ್ಯಾರಂಟಿ ನೋಡಿ. ಈ ಥರ ಪಾತ್ರೆಗಳಲ್ಲಿ ಎಲ್ಲೆಲ್ಲಿ ಬಾಕ್ಸ್ಗಳಿಟ್ಟಿರ್ತೀರ ಅಲ್ಲೆಲ್ಲ ಸ್ಪ್ರೇ ಮಾಡಿ ಕಬೋರ್ಡ್ ಡೋರನ್ನು ಕ್ಲೋಸ್ ಮಾಡಿಬಿಡಬೇಕು. ಇದರಿಂದ ಮನುಷ್ಯರಿಗಂತೂ ಏನೂ ಹಾನಿ ಉಂಟಾಗೋದಿಲ್ಲ. ಯಾವುದೇ ರೀತಿಯ ಪ್ರಾಬ್ಲಮ್ ಅಂತೂ ಆಗೋದೇ ಇಲ್ಲ. ನೆಕ್ಸ್ಟ್ ಇನ್ನೊಂದು ಮೆಥಡ್ ಹೇಳ್ತೀನಿ ನೋಡಿ. ಮನೇಲಂತೂ ನ್ಯೂಸ್ ಪೇಪರ್ ಇದ್ದೇ ಇರುತ್ತೆ. ಈ ಥರ ಲಿಕ್ವಿಡ್ ಮಾಡಿಕೊಂಡು ನ್ಯೂಸ್ ಪೇಪರನ್ನು ನೋಡಿ ಪೀಸ್ ಮಾಡಿ ಈ ನೀರೊಳಗಡೆ ಹಾಕ್ಕೊಳ್ಳಿ. ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಒಂದು ಸಲ ನೀವು ಮಾಡಿಟ್ರೆ ಒಂದು 3-4 ದಿವಸದವರೆಗೂ ಅದರ ಸ್ಮೆಲ್ ಹಾಗೇ ಇರುತ್ತೆ. ಈ ಥರ ನ್ಯೂಸ್ ಪೇಪರನ್ನು ನೀವು ಈ ಲಿಕ್ವಿಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದರಲ್ಲಿ ಅದ್ಬಿಟ್ಟು ಈ ಥರ ನೋಡಿ. ಇಲ್ಲಿ ನಾನು ಪೇಪರನ್ನು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ವೈಟ್ ಕಲರ್ ಪೇಪರ್ ನೋಡ್ತಿದ್ರಲ್ಲ. ಈ ಲಿಕ್ವಿಡನ್ನು ತೋಯಿಸಿದಂಥ ನ್ಯೂಸ್ ಪೇಪರ್ ಬಾಲ್ಗಳನ್ನು ನೋಡಿ
ಈ ವೈಟ್ ಪೇಪರ್ ಮೇಲೆ ಹೀಗಿಡಬೇಕು. ಈ ಥರ ತುಂಬ ತಯಾರಿ ಮಾಡಿಟ್ಕೊಳ್ಳಿ. ನಿಮಗೆ ಎಲ್ಲೆಲ್ಲಿ ಮನೆ ಭಾಗದಲ್ಲಿ ಹಲ್ಲಿಗಳು ಜಿರಳೆಗಳು ಓಡಾಡುತ್ತೋ ಆ ಜಾಗದಲ್ಲಿ ನೀವು ಈ ಥರ ಬಾಲನ ಅಲ್ಲಿ ಇಲ್ಲಿ ಇಡ್ತಾ ಬರಬೇಕು. ನೀವು ಇದನ್ನು ಬಾತ್ರೂಮು, ಟಾಯ್ಲೆಟು, ಎಲ್ಲಿ ನಿಮಗೆ ಸಿಂಕ್ ಏರಿಯಾ ಇರುತ್ತೋ ಅಲ್ಲೆಲ್ಲ ಇಟ್ಬಿಟ್ರೆ ಈ ಸ್ಮೆಲ್ಲಿಗೆ ಹಲ್ಲಿಗಳು ಬರೋದೇ ಇಲ್ಲ. ಒಂದು ವೇಳೆ ಈ ಜಿರಳೆಗಳು ಹಲ್ಲಿಗಳು ಈ ನ್ಯೂಸ್ ಪೇಪರನ್ನು ತಿಂದರೆ ಅವುಗಳ ಹೆಲ್ತ್ ಹಾಳಾಗುತ್ತೆ. ಇದರಿಂದ ಅವುಗಳ ಸಂತಾನೋತ್ಪತ್ತಿ ಕೂಡ ನಿಲ್ಲತ್ತೆ, ಕಡಿಮೆ ಆಗುತ್ತೆ. ಜೊತೆಗೆ ಸಾವು ಕೂಡ ಉಂಟಾಗಬಹುದು. ಪಕ್ಕದ ಮನೆಯಿಂದ ಬರುವಂಥ ಚಾನ್ಸಸ್ ಕೂಡ ಒಂದೊಂದು ಸಲ ಇರುತ್ತೆ. ನೀವು ನ್ಯೂಸ್ ಪೇಪರ್ ಇಲ್ಲ ಅಂದರೆ ಟಿಶ್ಯೂ ಪೇಪರ್ಗಳನ್ನು ಕೂಡ ಯೂಸ್ ಮಾಡ್ಬೋದು. ಈ ಟಿಶ್ಯೂ ಪೇಪರ್ ತುಂಬ ಚೆನ್ನಾಗಿ ಈ ಲಿಕ್ವಿಡನ್ನು ಸಕ್ ಮಾಡುತ್ತೆ. ಹಾಗಾಗಿ ಟಿಶ್ಯೂ ಪೇಪರ್ ತುಂಬ ಒಳ್ಳೆಯದು. ಒಂದು ವೇಳೆ ಟಿಶ್ಯೂ ಪೇಪರ್ ಇಲ್ಲ ಅಂದರೆ ನ್ಯೂಸ್ ಪೇಪರನ್ನು ಸ್ವಲ್ಪ ಹೊತ್ತು ನೆನೆಸಿಟ್ರೆ ಅದು ಕೂಡ ಚೆನ್ನಾಗಿ ನೆನೆಯುತ್ತೆ. ಈ ಥರ ಬಾಲ್ಗಳನ್ನು ನೀವು ಇಡ್ಬೋದು. ನೋಡಿ, ಗ್ಯಾಸ್ ಸ್ಟವ್ ಹತ್ರ ಇಡಿ, ಎಲ್ಲ ಪ್ಲೇಸಲ್ಲೂ ಇಡ್ಬೋದು. ಅದರಲ್ಲೂ ನಿಮಗೆ ಸೊಳ್ಳೆ ಕಾಟ ಅಂತ ಅಂದರೆ ಮನೆಯ ಮುಂಬಾಗಿಲಿನ ಕಿಟಕಿ ಹತ್ರ ಇಡಿ, ಮತ್ತು ಹೊಸ್ತಿಲಲ್ಲಿ ಇಡಿ. ನೋಡಿ, 2-3 ನೀಟಾಗಿ ಇಟ್ಬಿಟ್ರೆ ಸೊಳ್ಳೆಗಳು ಮನೆ ಒಳಗಡೆ ಬರೋದಿಲ್ಲ. ಈ ಸ್ಮೆಲ್ಲಿಗೆ ಹಾಗೆ ವಾಪಸ್ ಹೋಗ್ಬಿಡ್ತವೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಮಕ್ಕಳು ಓದ್ತಾ ಕೂತಿದ್ರೆ ಅವ್ರ ಪಕ್ಕದಲ್ಲಿ ಇಂಥದ್ದೊಂದು ಪೇಪರ್ ಪೀಸನ್ನು ಇಡಿ. ಮಕ್ಕಳ ಹತ್ರ ಸೊಳ್ಳೆಗಳು ಬರೋದೇ ಇಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಇನ್ನೊಂದು ಸೊಳ್ಳೆಗಳನ್ನು ಜಿರಳೆಗಳನ್ನು ಓಡಿಸ್ಲಿಕ್ಕೆ ಇನ್ನೊಂದು ಟಿಪ್ಸನ್ನು ಹೇಳ್ತೀನಿ ನೋಡಿ. ಒಂದು ಈರುಳ್ಳಿ ತೊಗೊಳ್ಳಿ, ಇದನ್ನು ಸ್ವಲ್ಪ ಮೇಲ್ಭಾಗದಲ್ಲಿ ರೌಂಡಾಗಿ ಕಟ್ ಮಾಡ್ಕೊಳ್ಳಿ, ಮತ್ತು ಕೆಳಭಾಗದಲ್ಲೂ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಈರುಳ್ಳಿಯ ಹಿಂಭಾಗದಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಎಲ್ಲಿಟ್ಟರೂ ಸ್ಟಿಫ್ ಆಗಿ ಕೂರುತ್ತೆ. ಹಾಗಾಗಿ ಈರುಳ್ಳಿಯ 2 ಭಾಗವನ್ನು ನಾವು ಕಟ್ ಮಾಡ್ಕೊಳ್ಬೇಕು. ಈ ಈರುಳ್ಳಿ ಸ್ಮೆಲ್ ಕೂಡ ಜಿರಳೆಗಳಿಗೆ, ಸೊಳ್ಳೆಗಳಿಗೆ, ಹಲ್ಲಿಗಳಿಗೆ ಆಗೋದೇ ಇಲ್ಲ. ನೀವು ಮನೇಲಿ ಅಬ್ಸರ್ವ್ ಮಾಡಿರ್ಬೋದು, ಈರುಳ್ಳಿ ಬುಟ್ಟಿ ಇರುವ ಕಡೆ ಸೊಳ್ಳೆಗಳು ಓಡಾಡೋದೇ ಇಲ್ಲ. ನೆಕ್ಸ್ಟ್ ನಾವು ಈ ಈರುಳ್ಳಿ ಮೇಲೆ ಪೇಸ್ಟನ್ನು ಹಾಕ್ಕೊಳ್ಳೋಣ. ನೋಡಿ, ನಿಮ್ಮ ಮನೇಲಿ ಯಾವ ಪೇಸ್ಟ್ ಯೂಸ್ ಮಾಡ್ತೀರೋ ಅದನ್ನೇ ಹಾಕಿ. ಒಂದು ವೇಳೆ ಕಾಸ್ಟ್ಲಿ ಪೇಸ್ಟ್ ಯೂಸ್ ಮಾಡ್ತಾ ಇದ್ದರೆ ನಿಮಗೆ 10 ರೂಪೀಸಲ್ಲಿ ಕೋಲ್ಗೇಟ್ ಪೇಸ್ಟ್ ಸಿಗುತ್ತೆ ಅಂಗಡಿಗಳಲ್ಲಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಈರುಳ್ಳಿ ಮೇಲೆ ಸ್ಪ್ರೆಡ್ ಮಾಡಿ. ಈ ಪೇಸ್ಟ್ ಸ್ಮೆಲ್ ಕೂಡ ಹಲ್ಲಿಗಳಿಗೆ, ಜಿರಳೆಗಳಿಗೆ, ಸೊಳ್ಳೆಗಳಿಗೆ ಆಗೋದಿಲ್ಲ. ನೆಕ್ಸ್ಟ್ ಇದ್ರ ಮೇಲೆ ನಾವು ಒಂದು 4-5 ಲವಂಗವನ್ನು ಹಾಕ್ಕೊಳ್ಳೋಣ. ನೋಡಿ, ಲವಂಗದ ಸ್ಮೆಲ್ ಕೂಡ ಸೊಳ್ಳೆಗಳಿಗೆ, ಜಿರಳೆಗಳಿಗೆ, ನುಸಿಗೆ, ಹಲ್ಲಿಗೆ ಆಗೋದೇ ಇಲ್ಲ. ನೆಕ್ಸ್ಟ್ ಇದರ ಮೇಲೆ 2-3 ನಾವು ಕರ್ಪೂರವನ್ನು ಸೇರಿಸ್ಕೊಳ್ಳೋಣ. ಜಾಸ್ತಿ ಬೇಕಾದರೆ ನೀವು ಹಾಕ್ಕೊಳ್ಬೋದು. ನಾನು 4 ಕರ್ಪೂರವನ್ನು ಈ ಈರುಳ್ಳಿ ಮೇಲೆ ಇಟ್ಟಿದ್ದೀನಿ ನೋಡಿ. ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ಬೆಂಕಿ ಹಚ್ಚೋಣ. ನೋಡಿ, ಈ ರೀತಿ ಬೇಗ ಬೆಂಕಿ ತಾಗತ್ತೆ, ಯಾಕಂದರೆ ಕರ್ಪೂರ ನಾವು ಇಟ್ಟಿದ್ದೀವಲ್ಲ, ಹಾಗಾಗಿ ಚೆನ್ನಾಗಿ ಇದು ಬೆಂಕಿಯ ಬೀಳತ್ತೆ. ನೋಡಿ, ಅದ್ರ ಜೊತೆಗೆ ಹೊಗೆ ಕೂಡ ಬರ್ತಾ ಇದೆ. ಇದನ್ನು ನೀವು ಎಲ್ಲಿ ಸೊಳ್ಳೆಗಳು ಬರ್ತಾ ಇದೆ ಅಂದರೆ ನೀವು ಒಂದು ಮನೆ ಹಾಲಲ್ಲಿ ಇದನ್ನು ಇಟ್ಟರೆ ಎಲ್ಲ ಕಡೆ ಇದರ ಹೊಗೆ ಅಥವಾ ಇದರ ಸ್ಮೆಲ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಲವಂಗ ಮತ್ತು ಕೋಲ್ಗೇಟ್, ಈರುಳ್ಳಿ, ಈ ಥರ ಕರ್ಪೂರ, ಇದೆಲ್ಲ ಸ್ಮೆಲ್ ಒಂಥರ ಸೇರಿಕೊಂಡು ಆ ಹಲ್ಲಿಗಳಿಗೂ ಜಿರಳೆಗಳಿಗೆ ತಲೆನೋವು ಬಂದಂಗೆ ಆಗುತ್ತೆ. ಮನೇಲಿ ಇರೋದೇ ಇಲ್ಲ, ಸೊಳ್ಳೆಗಳಂತೂ ಓಡಿ ಹೋಗ್ತಾ ಇರುತ್ತೆ. ಈ ಸ್ಮೆಲ್ಲಂತೂ ಮನುಷ್ಯರಿಗೆ ಯಾವ ರೀತಿಯಿಂದನೂ ಹಾನಿ ಉಂಟಾಗೋದಿಲ್ಲ. ಹಾಗಾಗಿ ನ್ಯಾಚುರಲಾಗಿ ನಾವು ಮನೆಯಲ್ಲೇ ಇವುಗಳನ್ನು ಮಾಡೋದ್ರಿಂದ ಹಲ್ಲಿಗಳನ್ನು, ಜಿರಳೆಗಳನ್ನು ಮನೆಯಿಂದ ನಾವು ವರ್ಷಗಳವರೆಗೂ ಇದನ್ನು ಓಡಿಸ್ಬಿಡ್ಬೋದು. ಎಲ್ಲಿಂದನೂ ಮತ್ತೆ ನಮ್ಮನೆ ಹತ್ರ ಬರೋದೇ ಇಲ್ಲ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ಮತ್ತೆ ಭೇಟಿಯಾಗೋಣ ನಿಮಗಿಷ್ಟವಾಗುವಂಥ ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.